ಗುರುಗ್ರಹದ ಸಂಚಾರದಿಂದಾಗಿ ಮೇಷ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಇಲ್ಲಿ ಗುರುವಿನ ಬಲವನ್ನು ನೋಡುವಂತಹ ಸಂದರ್ಭದಲ್ಲಿ ಕೇವಲ ಸ್ಥಾನ ಬಲವನ್ನು ಮಾತ್ರವಲ್ಲದೆ ಗುರುವಿನ ದೃಷ್ಟಿಬಲವನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಗುರು ತನ್ನ ದೃಷ್ಟಿಗಳ ಆಧಾರದಲ್ಲಿಯೂ ಶುಭಾಶುಭ ಫಲಗಳನ್ನು ನಾವು ಗಮನಿಸುವಂತಹ ಒಂದು ಯೋಜನೆಗಳನ್ನು ಇರುವಂತಹದ್ದು. ಇಲ್ಲಿ ಮೇಷರಾಶಿಗೆ 3ನೇ ಮನೆಗೆ ಬರ್ತಿದ್ದಾನೆ. ಸಂಪೂರ್ಣವಾದಂತಹ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಿ. ಸಂಪೂರ್ಣವಾದ ಗುರುಬಲವನ್ನು ಮೇಷರಾಶಿಯವರು ಕಳ್ಕೊಳ್ತಾ ಇದ್ದೀರಿ. ಜೊತೆಗೆ ಶನಿ ಬಲವೂ ಸಹ ಇಲ್ಲ ನಿಮಗೆ. ಆದರೆ ಇನ್ನು ಸಪ್ತಮ ದೃಷ್ಟಿ ಗುರು ಮಿಥುನ ರಾಶಿಗೆ ಬಂದು ಧನಸ್ಸು ರಾಶಿಯನ್ನು ನೇರವಾಗಿ ನೋಡ್ತಾನೆ. ಅಂದರೆ ನಿಮಗೆ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬಂದಿರೋದ್ರಿಂದ ಕಷ್ಟಗಳು ಬಂದೇ ಬರುತ್ತೆ. ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬಂದ ಕಷ್ಟಗಳನ್ನು ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಿ. ಅಂದರೆ ಎಲ್ಲ ವಿಧದಲ್ಲೂ ಅಷ್ಟೇ. ನೋಡಿ, ಉದಾಹರಣೆಗೆ ನಿಮಗೆ ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯಿಂದ ನೀವು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಆದರೆ ಒಂದು ಕೊಡೆ ಅನ್ನೋದೊಂದು ಶ್ರೀರಕ್ಷೆ ಅನ್ನೋದು ಸಿಗುತ್ತೆ. ಮೈಕೈ ನೆನೆಯುತ್ತೆ, ತಲೆ ನೆನೆಯಲ್ಲ. ತಲೆ ನಿಂದರೆ ಅಲ್ವಾ ಕಾಯಿಲೆಗಳು ಜಾಸ್ತಿ ಆಗೋದು, ಶೀತ ಆಗೋದು, ನೆಗಡಿ ಆಗೋದು, ಕೆಮ್ಮಾಗೋದು, ಆ ರೀತಿಯಾಗಿ. ಇನ್ನು ಪ್ರಯತ್ನ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ, 3ನೇ ಮನೆಗೆ ಬರ್ತಾ ಇರೋದ್ರಿಂದ ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ಬಹಳ ಏರುಪೇರುಗಳು ಉಂಟಾಗತ್ತೆ. ಹಣಕಾಸಿನ ಮೂಲಗಳಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮೇಷರಾಶಿಯವರು ನೋಡ್ತೀರಿ. ನಿಮ್ಮ ಪ್ರಯತ್ನಗಳಲ್ಲಿ ಹಲವು ವಿಧವಾಗಿರ್ತಕ್ಕಂತಹ ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗತ್ತೆ. ಕುಟುಂಬದಲ್ಲಿ ಭಾರಿ ಕಿರಿಕಿರಿಗಳು ಉಂಟಾಗುತ್ತೆ. ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ತುಂಬಾ ನಡೆಯುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇರುವಂಥದ್ದು. ಇನ್ನು 3ನೇ ಮನೆ ಭ್ರಾತೃಸ್ಥಾನವೂ ಆಗಿರೋದ್ರಿಂದ, ಅಲ್ಲೇ ಗುರು ಹೋಗ್ತಾ ಇರೋದ್ರಿಂದ ನಿಮಗೆ ಮೇಷರಾಶಿಗೆ ವ್ಯಯಾಧಿಪತಿಯೂ ಹೌದು, ಜೊತೆಗೆ ನಿಮಗೆ ಭಾಗ್ಯಾಧಿಪತಿಯೂ ಹೌದು. ಇದ್ದಕ್ಕಿದ್ದ ಹಾಗೆ ನಿಮಗೇನಾಗುತ್ತೆ, ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದರೆ ಅದೃಷ್ಟವೇ ಒಂದು ರೀತಿ ಬದಲಾಗಿ ಹೋಗಿಬಿಡುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಿಮಗೆ ಸಹೋದರರಿಂದ ಸಹೋದರಿಯರಿಂದ ಕಿರಿಕಿರಿಗಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಿರಿಕಿರಿಗಳು, ಮಾನಸಿಕವಾಗಿ ಬಹಳ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ತೀವ್ರತರವಾದ ಹಿನ್ನಡೆಯನ್ನು ನೀವು ನೋಡಬೇಕಾಗತ್ತೆ. ನಿಮ್ಮ ಮೇಲೆ ಅನುಮಾನಾಸ್ಪದವಾಗಿರ್ತಕ್ಕಂತಹ ಘಟನೆಗಳು ನಿಮ್ಮ ಸುತ್ತ ನಡೆಯುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ಒಂದು ರೀತಿಯಾಗಿ ಅಪಪ್ರಚಾರಗಳು ನಡೆಯುವಂಥದ್ದು, ಅವಮಾನಗಳಾಗ್ತಕ್ಕಂತಹ ಘಟನೆಗಳು ಜಾಸ್ತಿ ನಡೆಯುವಂಥದ್ದಾಗುತ್ತೆ. ಇನ್ನು ಸಾಲದ ಹೊರೆ ಮೇಷರಾಶಿಯವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಯೋಚನೆ ಮಾಡಿ, ಸಾಲ ಅನ್ನುವಂತಹದ್ದು ಯಾವತ್ತೇ ಆಗಲಿ ಶೂಲ. ಅಂತಹ ಶೂಲವನ್ನು ನೀವು ತಲೆ ಮೇಲೆ ಹೊತ್ಕೊಳ್ಳೋಕೆ ಹೋಗೋದು ಬೇಡ. ನಿಮಗೆ ಸಾಲ ಸುಲಭವಾಗಿ ಸಿಕ್ಬಿಡುತ್ತೆ ಈ ಸಂದರ್ಭಗಳಲ್ಲಿ. ಆದರೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಕೈ ಹಾಕೋದು ತುಂಬಾ ಒಳ್ಳೆಯದು. ಸಾಲ ಕೊಡ್ತಾರೆ ಅಂಥೇಳಿ ನೀವು ಸಾಲ ತೊಗೊಂಬಿಟ್ರೆ ಅದೊಂದು ತುಂಬ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಸ್ವಲ್ಪ ಯೋಚನೆ ಮಾಡಿ ಸಾಲವನ್ನು ಮಾಡ್ಕೊಳ್ಳಿ. ಯೋಚನೆ ಮಾಡದೆ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಶತ್ರುಕಾಟಗಳು ಜಾಸ್ತಿ ಆಗುವಂತಹದ್ದು, ಹಿತಶತ್ರುಗಳ ಕಾಟ ಹೆಚ್ಚಿಗೆ ಆಗುವಂತಹದ್ದು, ಕಿರಿಕಿರಿಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು ಆಗುತ್ತೆ. ಕುಟುಂಬದ ಹಿರಿಯ ಸದಸ್ಯರೊಟ್ಟಿಗೆ ಇದ್ದಂತಹ ವೈಮನಸ್ಯಗಳು ಜಾಸ್ತಿ ಆಗುತ್ತೆ. ವೃತ್ತಿರಂಗದಲ್ಲಿ ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುವಂಥದ್ದು. ಕೆಲವೊಬ್ಬರಿಗೆ ನಿಮ್ಮ ಕೆಲಸಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಸಹ ಈ ಒಂದು ಸಂದರ್ಭದಲ್ಲಿ ಇದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ಸಹ ನಿಮ್ಮ ಕೆಲಸವನ್ನು ಗುರುತಿಸ್ತಕ್ಕಂತಹ, ನೀವು ಕೆಲಸ ಮಾಡಿದ್ದೀರಿ ಅಂತ ಹೇಳುವಂತಹ ಸಮಯ ಸಂದರ್ಭಗಳು ನಿಮ್ಮ ಮೇಲಧಿಕಾರಿಗಳಿಗೆ ಬರೋದೇ ಇಲ್ಲ. ತುಂಬ ಅಂದರೆ ತುಂಬ ಕಷ್ಟವಾಗುತ್ತೆ. ಮಾನಸಿಕ ಪೀಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ. ಜೊತೆಗೆ ಒಂದಿಷ್ಟು ನೂತನ ಕೆಲಸ ಕಾರ್ಯಗಳನ್ನೇನಾದರೂ ಮಾಡಿಕೊಳ್ಬೇಕು ಅಂತಂದರೆ ನೀವು ಮಾಡೋಕ್ಕೆ ಹೋಗದೇ ಇರುವಂತಹದ್ದು ತುಂಬಾ ಉತ್ತಮ. ಹೊಸದಾದಂತಹ ಬಂಡವಾಳಗಳನ್ನು ಹಾಕೋದು, ನೂತನವಾದ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡು ಅದಾದ ನಂತರ ಎಲ್ಲವೂ ಸರಿ ಇದ್ದರೆ ಮಾತ್ರ ಮುಂದಕ್ಕೆ ಕೈ ಹಾಕಿ. ಇಲ್ಲಾಂದರೆ ಕೈ ಹಾಕಕ್ಕೆ ಹೋಗೋದು ಬೇಡ. ಗುರುಬಲ ಬಂದ ನಂತರದಲ್ಲಿ ನೀವು ಕೈ ಹಾಕಕ್ಕೆ ಹೋಗೋದು ಉತ್ತಮ. ಜೊತೆಗೆ ಇದೇ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯಾಗಿ ನಿಮ್ಮ ಮಕ್ಕಳಿಂದ ಬಹಳ ಪೀಡೆಗಳನ್ನು ಅನುಭವಿಸಬೇಕಾಗುತ್ತೆ. ಮಕ್ಕಳಿಂದ ಒಂದಷ್ಟು ತೊಂದರೆ ತಾಪತ್ರೆಗಳು. ಚಿಕ್ಕ ಮಕ್ಕಳನ್ನೇನಾದರೂ ನಿಮಗೇನಾದರೂ ತುಂಬ ಚಿಕ್ಕ ಮಕ್ಕಳೇನಾದರೂ ಇತ್ತು ಅಂದರೆ
ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗ್ತಕ್ಕಂತಹದ್ದು. ಅದರಿಂದ ಇನ್ನೊಂದಷ್ಟು ಚಿಂತಾಕ್ರಾಂತರಾಗ್ತೀರಿ. ಇನ್ನು ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿತ್ತು ಅಂದರೆ ನಿಮ್ಮ ಮಾತನ್ನು ಕೇಳದೆ ಅವರ ವೈಯಕ್ತಿಕ ಬದುಕಿನ ಹಲವು ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳತಕ್ಕಂಥದ್ದು. ಹೀಗೆ ಹಲವು ರೀತಿಯಾಗಿರ್ತಕ್ಕಂತಹ ಅಶುಭದ ಫಲಗಳನ್ನು ಮೇಷರಾಶಿಯವರು ಅನುಭವಿಸಬೇಕಾಗತ್ತೆ. ಎಸ್ಪೆಷಲಿ ಆರೋಗ್ಯ, ಮನಸ್ಸು, ವೃತ್ತಿ ಈ ಮೂರರ ಮೇಲೂ ಸಹ ತುಂಬ ಹೊಡೆತಗಳನ್ನು ನೋಡಬೇಕಾಗಿರ್ತಕ್ಕಂತಹ ವರ್ಷವಾಗಿರುತ್ತೆ. ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ಮುಂದುವರಿಸಿ ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನಾವು ಪ್ರತಿ ಬಾರಿ ಹೇಳೋ ಹಾಗೆ ಏನೇ ಆಗಲಿ ಧೈರ್ಯವಾಗಿರಬೇಕು, ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು. ಇದೆಲ್ಲವೂ ಸಹ ಗೋಚಾರದಿಂದ ಬರ್ತಕ್ಕಂತಹದ್ದು. ಏನೇ ಆಗಲಿ ಗೋಚಾರದ ಫಲ ನಮ್ಮ ಜೀವನಕ್ಕೆ 20 ಭಾಗ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು. ಇನ್ನು ಮಿಕ್ಕ 80 ಭಾಗ ಜನ್ಮ ಜಾತಕದ್ದಾಗಿರುತ್ತೆ. ಹಾಗಾಗಿ ಒಮ್ಮೆ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಗುರುಬಲ ಇಲ್ಲ ಅಂತ ಕೊರಗೋದು ಬೇಡ. ಗುರುಬಲ ಇಲ್ಲದೆ ಇರುವಂತಹವರಿಗೋಸ್ಕರವೇ ಮೇ 14ನೇ ತಾರೀಕು ಗುರು ಬದಲಾವಣೆ ಆಗುವಂತಹ ಸುಸಂದರ್ಭದಲ್ಲಿಯೇ ವಿಶೇಷವಾದಂತಹ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಮಹಾ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ, ಸಂಕಲ್ಪ ಪೂಜೆಯನ್ನು ಮಾಡಿಸಿ. ಅದಕ್ಕೆ 333 ರೂಪಾಯಿಗಳ ಶುಲ್ಕವಿರುತ್ತೆ. ಗುರುವಿನ ಆಶೀರ್ವಾದ ಇರತಕ್ಕಂತಹ ಅಕ್ಷತೆ ಪ್ರಸಾದ, ಅದರ ಜೊತೆಗೆ ರಕ್ಷಾ ಪ್ರಸಾದವನ್ನು ಕೊಡ್ತೀವಿ. ರಕ್ಷೆಯನ್ನು ಕೈಗೆ ಕಟ್ಕೊಳ್ಬೇಕು, ಅಕ್ಷತೆಯನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು. ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಗುರುವಿನ ಬಲ ಇಲ್ಲದೇ ಇದ್ದರೂ ಸಹ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗುತ್ತೆ. ಸಾಧ್ಯವಾದಷ್ಟರ ಮಟ್ಟಕ್ಕೆ ತಾವೆಲ್ಲರೂ ಸಹ ಬಂದು ಈ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಮತ್ತು ಗ್ರಹದ ಅನುಗ್ರಹಕ್ಕೆ ಪಾತ್ರವಾಗಿ ಶುಭವಾಗಲಿ.